ಇನ್ನು ಮುಂದೆ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಯೂಸ್ ಮಾಡೋಣ ಅಂತ ಮಾಡಿದಾರಂತೆ ಇವರು. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಇವ್ರಿಗೆ ಮಾಡಕ್ಕೆ ಬರಲ್ಲ, ಬಿಕಾಸ್ ಇವ್ರ ವ್ಯಾಪ್ತಿಯಲ್ಲಿ ಇಲ್ಲ. ಅದು ಕೇಂದ್ರ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿದೆ. ಪಾಲಿಕೆ, ಜಿಲ್ಲಾ ಪಂಚಾಯಿತಿಗಳು, ತಾಲೂಕಾ ಪಂಚಾಯಿತಿಗಳು, ಮಂಡಲ ಪಂಚಾಯಿತಿ, ಇದೆಲ್ಲ ಚುನಾವಣೆಗಳು ನಮ್ಮ ರಾಜ್ಯ ಚುನಾವಣಾ ಆಯೋಗದ ವ್ಯಾಪ್ತಿಯೊಳಗೆ ಬರುತ್ತೆ. ಹಾಗಾಗಿ ಇವ್ರು ಮಾಡಬಹುದು ಕಾನೂನನ್ನು ಬದಲಾಯಿಸ್ಕೊಂಡ್ರೆ. ಕಾನೂನೇ ಇದ್ದರೆ ಬದಲಾಯಿಸ್ಕೋಬೇಕು, ಇಲ್ಲದಿದ್ದರೆ ಹೊಸದಾಗತ್ತೆ. ಮತ್ತು ರಾಜ್ಯ ಚುನಾವಣಾ ಆಯೋಗ ಅದನ್ನು ಒಪ್ಪಲೂಬಹುದು. ಯಾಕಂದರೆ ಇವ್ರದ್ದೇ ಅಧಿಕಾರಿ ಒಬ್ರು ಇರ್ತಾರೆ, ಒಪ್ತಾರೆ. ದಟ್ಸ್ ಓಕೆ, ನೀವು ಮಾಡ್ಕೊಳ್ಳಿ, ನಂದೇನು ಬೇಡ ಅಂತಲ್ಲ. ಅಲ್ಲ, ಅದಕ್ಕೆ ಹೇಳ್ತಾ ಇರೋದು ಇವರು ಇವಿಎಂ ಮೇಲೆ ಜನರಿಗೆ ವಿಶ್ವಾಸ ಇಲ್ವಂತೆ. ಹೌದಲ್ಲ, ನಾನು ಒಪ್ಕೋತೀನಿ ಅದನ್ನು. ಹೇಗೆ ಸರ್? ಯಾಕೆ ಅಂದರೆ ನೀವು ಗೆದ್ದು ಬಂದಿದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ಹಂಗಾರೀಗ ಜನರ ಮೇಲೆ ಹೇಳೋದಾದ್ರೆ ಅದೇ ಹೌದು. ನೀವು ಜನರ ಮೇಲೆ ಹೇಳೋದಾದ್ರೆ ನಾನೊಬ್ಬ ವೋಟರ್ ಆಗಿ ಹೇಳ್ತೀನಿ, ನೀವು 132 ಸೀಟ್ ತೊಗೊಂಬಂದಿದ್ದು ದೋಖ ಅಂತ ಹೇಳ್ತೀನಿ. ನನಗೆ ವಿಶ್ವಾಸ ಇಲ್ಲ. ಇವಿಎಂ ಮಾಡಿರುವ ಮೋಸ ಅದು. ಹಾಗಾಗಿ ಒಂದು ಕೆಲಸ ಮಾಡಿ, ಸರ್ಕಾರನ ಬರ್ಖಾಸ್ತು ಮಾಡಿಬಿಡಿ, ಡಿಸಾಲ್ವ್ ಮಾಡಿಬಿಟ್ಟು ವಾಪಸ್ ಹೊರಟೋಗಿ ಚುನಾವಣೆಗೆ. ಮತ್ತೆ ಇವಿಎಂಗೆ ಹೋಗ್ಬೇಕು. ಮತ್ತೆ ಇವಿಎಂಗೆ ಹೋಗಬೇಕಲ್ಲ, ಬಹಳ ಕಷ್ಟ. ಬ್ಯಾಲೆಟ್ ಆಗಲ್ವಲ್ಲ, ಬಹಳ ಕಷ್ಟ ಅದು. ಬ್ಯಾಲೆಟ್ ಆಗಲ್ಲ ಅಲ್ಲ. ಹೌದು ಸರ್. ಸೊ ಹಾಗಾದ್ರೆ ಈಗ ಎಲ್ಲೆಲ್ಲಿ ಬ್ಯಾಲೆಟ್ ಪೇಪರಲ್ಲಿ ನಾಳೆ ಬೇರೆ ಪಾರ್ಟಿಗಳು ಗೆಲ್ತಾರೆ, ಅದೆಲ್ಲ ಮೋಸ. ಅದನ್ನು ನಂಬಂಗಿಲ್ಲ. ಯಾಕೆ ಇವೆಲ್ಲ? ಬ್ಯಾಲೆಟ್ ಹೋಗಿ ಗೆದ್ದಾಗ ಮಜಾ ನೋಡ್ತೀನಿ, ಸೋತಾಗ ತೆಗೆಲ್ಕೊಂಡು ಓಡಾಡ್ತೀನಿ ಅನ್ನೋ ಡೋಂಗಿ ನನ್ನ ಜನ ಗಮನಿಸ್ತಾರೆ. ಇವೆಲ್ಲ ಡಬಲ್ ಸ್ಟ್ಯಾಂಡ್ ನೀವು ಗಮನಿಸಲ್ಲ ಅನ್ಕೋತೀರಿ. ನೀವು ಯಾರನ್ನೋ ಮೆಚ್ಚಕ್ಕೆ ಮಾಡೋದಿವೆಲ್ಲ. ಏನು ಗೊತ್ತಾಗಲ್ವಾ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯವ್ರಿಗೂ ಯಾರನ್ನು ಮೆಚ್ಚಕ್ಕೆ ಇಬ್ಬರು ಕಾಂಪಿಟೇಷನ್ಗೆ ಇಳಿದಿದ್ದೀರಿ ಅಂತ? ಅದು ಈ ಕಳೆದ 5-6 ತಿಂಗಳಲ್ಲಂತೂ ನೀವಿಬ್ಬರು ಅದು ಏನು ಕಾಂಪಿಟೇಷನಲ್ಲಿ ಇದ್ದೀರೋ ಅವ್ರನ್ನ ಮೆಚ್ಚಕ್ಕೆ, ಏನು ಕಾಂಪಿಟೇಷನಲ್ಲಿ ಇದ್ದೀರೋ ಇಬ್ಬರೂ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೂಡಾ ಪ್ರಕರಣದಲ್ಲಿ ಸಿಎಂಗೆ ಕುಟುಂಬಕ್ಕೆ ಕ್ಲೀನ್ ಚೀಟ್ ಅಂತೆ. ಅದು ಗೊತ್ತು. ಅದು ದೇಸಾಯಿ ಆಯೋಗದಲ್ಲ, ಲೀಗಲಿನೇ ಕ್ಲಿಯರ್ ಆಗಿ ಬಂದಿದೆ. ಇನ್ನು ದೇಸಾಯಿ ಆಯೋಗ ಹಿಡ್ಕೊಂಡು ಏನು ಮಾಡ್ತೀರಿ? ಆದರೆ ಅದನ್ನು ಎಸ್ಕೊಂಡು ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸ್ಸಂತೆ. ಚೆನ್ನಾಗಿದೆ. ಅಧಿಕಾರಿಗಳೇ ನಡುಬಗ್ಸಿ ಹೋಗ್ತಿರಲ್ಲ, ಹೋಗ್ರಪ್ಪ, ಬಗ್ಗಿ ಮೂಗನ್ನ ಮಣ್ಣಲ್ಲಿ ತೇಯ್ರಿ, ಹಂಗೆ ತೈಕೊಳ್ಳಿ ಮಣ್ಣಲ್ಲಿ. ಸರಿ ಇಲ್ರಿ, ಈಗ ಹೇಸ್ಗೆ ಶೇರಿಂಗಲ್ಲಿ ಯಾವ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಕೆಲವರೆಲ್ಲ ಅಂತಂದರೆ, ಸಿಕ್ಕಾಕೊಂಡ್ರೆ ಆಗಲಿ ಬಿಡು, ಅದೇ ದೊಡ್ಡ ಅಮೌಂಟು. ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣ ಮಾಡ್ತಾರಂತೆ 9,000 ಕೋಟಿ ದುಡ್ಡಲ್ಲಿ. ಆ ದುಡ್ಡೆಲ್ಲಿಂದ ಬರುತ್ತೆ ನನಗೆ ಗೊತ್ತಿಲ್ಲ, ಅದ್ರ ರಿಕವರಿ ಏನು ಗೊತ್ತಿಲ್ಲ. ಅದೇನು ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವಾ ಅಥವಾ PPP ಮಾಡೆಲ್ಲ ಏನೋ ಗೊತ್ತಿಲ್ಲ ನನಗೆ ಅದು ಏನು ಅಂತ. JP ನಗರದಿಂದ 4ನೇ ಹಂತದ ಹೆಬ್ಬಾಳದವರೆಗೂ ತರ್ತಾರಂತೆ. ತರಲಿ 37 ಕಿಲೋಮೀಟ್ರ್, 9,700. ಮೆಟ್ರೋ ಮಾರ್ಗದ ಜೊತೆಗೆ 2 ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡ್ತಾರಂತೆ. ಈಗೇನು ಮನಿ ದುಡ್ಡು ಇಲ್ಲ ಇವ್ರ ಹತ್ರ. ಬೆಂಗಳೂರು ವ್ಯಾಪ್ತಿನಲ್ಲಿ 6 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಇದೆಯಂತೆ, 956 ಕೋಟಿ. ಈಗೇನು ಗೊತ್ತಿಲ್ಲ ದುಡ್ಡು. ಕನಕಪುರದಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ, ಅದು ಮೊದಲೇ ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ ಅವರು. ಮಾಗಡಿ ತಾಲೂಕಿನ ಸೋಲೂರಿನ ಹೋಬಳಿಗೆ ತಂದು ನೆಲಮಂಗಲಕ್ಕೆ ಸೇರಿಸಿದ್ದಾರೆ. ಫೇರ್ಲಿ ಓಕೆ, ಜಿಯೋಗ್ರಫಿಕಲಿ ಸೋಲೂರು ಈ ಕಡೆಗೆ ಇದೆ, ನೆಲಮಂಗಲದ ಕಡೆಗೆ. ಅದು ಯಾಕೆ ಮಾಗಡಿ ಕಡೆಗೆ ಇತ್ತೋ ಏನೋ. ಇಟ್ಸ್ ಆಲ್ ರೈಟ್, ಏನು ದೊಡ್ಡದಲ್ಲ ಅದು. ಅದ್ಯಾವುದೋ 60 ಕ್ರಿಮಿನಲ್ ಕೇಸ್, ರಾಜ್ಯದ ರೈತರು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ 60 ಕ್ರಿಮಿನಲ್ ಕೇಸ್ ವಾಪಸ್ ಅಂತೆ. ಈ 60 ಕ್ರಿಮಿನಲ್ ಕೇಸ್ ಯಾವುದು ಅಂತ ನೀವು ಪಟ್ಟಿ ಬಿಡುಗಡೆ ಮಾಡಬೇಕು, ನಾವು ಅದನ್ನು ನೋಡಬೇಕು. ಕನ್ನಡ ಹೋರಾಟಗಾರರು ಯಾರದು 60 ಅಂತ ನೋಡ್ಬೇಕು ನಾವು. ಸುಮ್ಮನೆ 60 ಬಿಡುಗಡೆ ಅಂದ್ಬಿಟ್ಟು ನೀವು ಯಾರ್ಯಾರ್ದು ಮಾಡಿದಿರಿ ಅಂತ ನಾವು ನೋಡ್ಬೇಕಾಗತ್ತೆ. ಒಳಗಡೆ ಯಾರಿದ್ದಾರೆ ನೋಡ್ಬೇಕು. ಸರ್ಕಾರಿ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ, ವೆರಿ ಗುಡ್ ಡಿಸಿಷನ್. 1-10ನೇ ತರಗತಿ ಮಕ್ಕಳಿಗೆ ವಾರಕ್ಕೆ 3 ದಿನಕ್ಕೆ ಬದಲು 5 ದಿನಕ್ಕೆ ವಿಸ್ತರಣೆ ಮಾಡ್ತಾರಂತೆ. ದಟ್ಸ್ ಆಲ್ಸೋ ಫೇರ್. ಕೊಪ್ಪಳ, ಬಾದಾಮಿ, ಪುತ್ತೂರಿನಲ್ಲಿ ಕಾಂಗ್ರೆಸ್ ಭವನಕ್ಕೆ ನಿರ್ಮಾಣಕ್ಕೆ ಭೂಮಿ ಕೊಡ್ತಾ ಇದ್ದಾರಂತೆ. ಕಂದಾಯ ಇಲಾಖೆ, ಆಮೇಲೆ ಸಿಂದಗಿ, ಹುಮ್ನಾಬಾದ್ ನಗರಸಭೆಯಾಗಿ ಮಾಡ್ತಾರಂತೆ, ಸವದತ್ತಿ ಎಲ್ಲ. ದಟ್ಸ್ ಓಕೆ. ಬಟ್ ಈ ಕೊಪ್ಪಳ, ಬಾದಾಮಿ, ಪುತ್ತೂರ್ದು ಕಾಂಗ್ರೆಸ್ ಭವನಕ್ಕೆ ನಿರ್ಮಾಣ ಕೊಡ್ತಿರೋದನ್ನು ಕಂದಾಯ ಇಲಾಖೆಯಿಂದ 2 ಸ್ಥಳೀಯ ಪ್ರಾಧಿಕಾರಗಳಿಂದಂತೆ. ಇದು ರಾಂಗ್ ಅಲ್ವಾ ಮಾನ್ಯ ಚೀಫ್ ಮಿನಿಸ್ಟ್ರೇ ಆರ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು? ನೀವು ಮಾಡ್ತಾ ಇರೋದು ಯಾರ ಲೆಕ್ಕಾಚಾರದಲ್ಲಿ ನಿಮ್ಮ ಕಾಂಗ್ರೆಸ್ ಭವನ ಕಟ್ಟಕ್ಕೆ ಜಾಗ ತಗೋತಾ ಇದ್ದೀರಿ ನೀವು ಸರ್ಕಾರದಿಂದ? ಎಷ್ಟು ಸರಿ ಅದು? ಏನೋ ರಾಜ್ಯ ಮಟ್ಟದಲ್ಲಿ ನಿಮ್ಮ ಪಕ್ಷ ಕಟ್ಕೊಳಕ್ಕೆ ಸರಿಯಪ್ಪ, ಒಂದೊಂದು ಆಫೀಸ್ ಕಟ್ಕೋಬೇಕು, ಫೇರ್ ಎನಫ್ ಅನ್ಸೋದು. ಇದು ಯಾವ ಲೆಕ್ಕಾಚಾರ ಇದು?
ಯಾವ ಲೆಕ್ಕಾಚಾರದಲ್ಲಿ ತಗೋತಾ ಇದ್ದೀರಿ? ದಾನ ಮಾಡಿಸ್ಕೊಳ್ಳಿ, ಬೇಡ ಅನ್ನಲ್ಲ. ಅಥವಾ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ನಾಳೆ ಇದೇ ಅಪ್ಲಿಕೇಶನನ್ನು BJP, JDS, ಆ ಪಕ್ಷ ಹೆಚ್ಚು ಕಡಿಮೆ ರಾಷ್ಟ್ರೀಯ ಪಕ್ಷವಾಗಿತ್ತದು, ಈಗೇನಾಗಿದೆಯೋ ನಂಗೆ ಗೊತ್ತಿಲ್ಲ, ಅಪ್ಲಿಕೇಶನ್ ಹಾಕ್ತಾರೆ. ಏನು ಮಾಡ್ತೀರಿ? ಇಸ್ ಇಟ್ ಕರೆಕ್ಟ್? ನೋ, ಇಟ್ಸ್ ರಾಂಗ್. ಯು ಆರ್ ಸ್ಟಾರ್ಟಿಂಗ್ ಎ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟನ್ನು ಇದು ಚಾಲೆಂಜ್ ಮಾಡಿ ಯಾರೊಬ್ಬರು. ನಂಬರ್ 2, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಇರಬೇಕಲ್ಲ ಕ್ಯಾಬಿನೆಟ್ ಒಳಗಡೆ. ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ವಾ? ನಿಮ್ಮದೇ ಪಕ್ಷಕ್ಕೆ ಅದೇ ಪಕ್ಷದ ಆಡಳಿತ ಪಕ್ಷವಾಗಿ ಸರ್ಕಾರದಲ್ಲಿ ಇರೋರು ಜಮೀನನ್ನು ಕೊಡ್ತೀವಿ ಅನ್ನೋ ತೀರ್ಮಾನನ ತೆಗೆದುಕೊಳ್ಳೋದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಲ್ವಾ? ಯಾಕೆ ಇದು? ದಿಸ್ ಇಸ್ ಎ ಬ್ಯಾಡ್ ಡಿಸಿಷನ್. ಇದು ನೀವು ತಗೋಬೇಡಿ ಅಂತ ನಾನು ಹೇಳಿಲ್ಲ. ಹೌದು, ಅದ್ರ ಬಗ್ಗೆ ಪ್ರಶ್ನೆ. ಎಲ್ಲ ಮದ್ದೂರಲ್ಲಿ ತಗೊಂಡ್ರಿ, ಫೇರ್ ಅದು. ಅಥವಾ ನಾಳೆ ಯಾರು ಹರಾಜಲ್ಲಿ ಹಾಕ್ತಾರೆ, ತಗೊಳ್ಳಿ, ಫೇರ್. ಅಥವಾ ಯಾರು ದಾನವಾಗಿ ಕೊಡ್ತಾರೆ, ತಗೊಳ್ಳಿ, ಫೇರ್. ಅಥವಾ ನೀವು ಪಕ್ಷದವರೇ ಖರೀದಿ ಮಾಡ್ತೀರಿ, ತಗೊಳ್ಳಿ, ಫೇರ್. ಅದು ಅಬ್ಜೆಕ್ಷನ್ ಇಲ್ಲ. ಈ ಅಲೋಕೇಶನ್ಸು ರಾಂಗು. ಇಟ್ ಈಸ್ ನಾಟ್ ಕರೆಕ್ಟ್. ಅದಕ್ಕೆ ಹೇಗೆ ಅವಕಾಶ? ಎಸ್